ಹೊನ್ನಾವರ ಪಟ್ಟಣದಲ್ಲಿ ಕಟ್ಟಿಗೆ ಡಿಪೋ ಇರುವ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೌಂಟರ್ ತೆಗೆಯಲು ಜಾಗವನ್ನು ಯಾವುದೇ ಕಾರಣಕ್ಕೂ ನೀಡಲು ಸಾಧ್ಯವಿಲ್ಲ. ಪಟ್ಟಣದ ಬೇರೆ ಸ್ಥಳದಲ್ಲಿ ಬೇಕಿದ್ರೆ ಕೌಂಟರ್ ತೆರೆಯುವಂತೆ ವಿವಿಧ ಸಂಘಟನೆಯ ಪ್ರಮುಖರು ಒತ್ತಾಯಿಸಿದರು. ಪ್ರವಾಸಿ ಮಂದಿರದ ಆವರಣದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶರಾವತಿ ಮುಕ್ತಿಧಾಮದ ಅಧ್ಯಕ್ಷ ಜಿಟಿ ಪೈ, ಕಳೆದ 70 ವರ್ಷದಿಂದ ಕಟ್ಟಿಗೆ ಡಿಪೋ ನಡೆಸುವ ಸ್ಥಳವನ್ನ ಬಿಟ್ಟುಕೊಡಲು ಸಾಧ್ಯವಿಲ್ಲ. ಸಾರ್ವಜನಿಕರ ಗಮನಕ್ಕೂ ತರದೆ ಸ್ಥಳ ಬದಲಾವಣೆ ಮಾಡುವುದು ಖೇದಕರ ಎಂದರು. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಪಕ್ಕದಲ್ಲಿ ನಡೀತಾ ಇದೆ. ಯಾತಕ್ಕೆಂದರೆ ಹಿಂದೂ ಧರ್ಮದ ಪ್ರಕಾರ ಶವ ಸಂಸ್ಕಾರಕ್ಕೆ ಕಟ್ಟಿಗೆ ಬೇಕೇ ಬೇಕು. ಆ ದೃಷ್ಟಿಯಲ್ಲಿ ಇದ್ದ ಡಿಪೋವನ್ನು ಈಗ ಪ್ರವಾಸೋದ್ಯಮ ಇಲಾಖೆಗೆ ಕೊಡಬೇಕು ಹೇಳಿ ಸುದ್ದಿ ಕೇಳ್ತಾ ಇದ್ದೇವೆ. ಅದರ ಬಗ್ಗೆ ಇವತ್ತು ಕೂಡ ಅವರು ಅವರು ಸ್ವಂತಾಗಿ ಬಂದಿದ್ದರು. ಈ ಬಗ್ಗೆ ನಾವು ಅವರ ಹತ್ರ ಮಾತಾಡಿದ್ದೇವೆ, ಅವರ ಗಮನಕ್ಕೆ ಕೂಡ ತಂದಿದ್ದೇವೆ. ದಯಮಾಡಿ ಅದು ಇದ್ದಲ್ಲೇ ಇರುವುದು ಒಳ್ಳೆಯದು. ಯಾತಕ್ಕೆಂದರೆ ಹೊನ್ನಾವರದ ಪಬ್ಲಿಕ್ಗೆ ಯೋಗ್ಯವಾದ ಸ್ಥಳ ಉಂಟದು. ನಾವು ಪ್ರಗತಿಗೆ ಯಾವುದೇ ರೀತಿಯಿಂದ ನಾವು ಅದಕ್ಕೆ ಅಡ್ಡಿ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಆದರೆ ಪಬ್ಲಿಕ್ ಸಲುವಾಗಿ ಇದು ಇರಲೇಬೇಕು. ಮತ್ತು ತಾವು ಇದನ್ನು ನಮಗೆ ಯಾವುದೇ ನಮ್ಮ ಗಮನಕ್ಕೆ ತರದೆ ಮಾಡ್ತಾ ಇದ್ದೀರಿ, ಅದು ಬಹಳ ಖೇದವಾದ ವಿಷಯ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತು ಪ್ರವಾಸೋದ್ಯಮ ಡಿಪಾರ್ಟ್ಮೆಂಟ್ನಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಇರ್ಬೋದು, ಆದರೂ ಕೂಡ ಕಂದಾಯ ಡಿಪಾರ್ಟ್ಮೆಂಟ್ನಲ್ಲಿ ನಮಗೆ ಇದು ಸಮಂಜಸವಲ್ಲ ಹೇಳಿ ಕಾಣ್ತದೆ. ಅದರ ಸಲುವಾಗಿ ನಾವು ಮನವಿ ಮಾಡ್ತಾ ಇದ್ದದ್ದು ಮಾನ್ಯ ತಹಶೀಲ್ದಾರ್ ಮತ್ತು DC ಅವರಿಗೆ ಮತ್ತು ಪಬ್ಲಿಕ್ ಪ್ರವಾಸೋದ್ಯಮದ DD ಅವರಿಗೂ ಕೂಡ ಈ ಬಗ್ಗೆ ಹೇಳಿದ್ದೇವೆ. ಶ್ರೀ ಕುಮಾರ್ ಸಂಸ್ಥೆಯ ಮಾಲಕ ವೆಂಕಟರಮಣ ಹೆಗಡೆ ಮಾತನಾಡಿ, ಕಟ್ಟಿಗೆ ಡಿಪೋ ಈಗಿರುವ ಸ್ಥಳದಲ್ಲೇ ಮುಂದುವರಿಸಬೇಕು ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯಿಸುವುದಾಗಿ ತಿಳಿಸಿದರು. ಕಳೆದ 70 ವರ್ಷಗಳಿಂದ ಹಿಂದಿನ DF ಆಫೀಸ್ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಸಾರ್ವಜನಿಕವಾಗಿ ಅನುಕೂಲವಾಗುವ ರೀತಿಯಿಂದ ಜಾಗದಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಟ್ಟಿಗೆ ಡಿಪೋವನ್ನು ನಡೆಸ್ತಾ ಬಂದದ್ದಿರ್ತದೆ. ಈಗ ಬಂದ ಸದ್ಯದ ಒಂದು ಸುದ್ದಿ ಪ್ರಕಾರ ಈ ಕಟ್ಟಿಗೆ ಡಿಪೋವನ್ನು ಸ್ಥಳಾಂತರಿಸಿ ಪ್ರವಾಸೋದ್ಯಮ ಇಲಾಖೆಗೆ ಈ ಜಾಗವನ್ನು ಕೊಡುವಂಥ ಪ್ರಸ್ತಾವನೆ ನಡೀತಿರುವಂಥದ್ದು ನಮ್ಮ ಗಮನಕ್ಕೆ ಬಂತು. ಯಾವುದೇ ಕಾರಣಕ್ಕೂ ಈಗಿರುವಂಥ ಕಟ್ಟಿಗೆ ಡಿಪೋವನ್ನು ಸ್ಥಳಾಂತರಿಸಬಾರದು ಅಂತೇಳಿ ನಾವು ಸಂಬಂಧಪಟ್ಟ ಇಲಾಖೆಗಳಲ್ಲಿ ಹೊನ್ನಾವರ DF ಆಫೀಸ್ ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಪ್ರವಾಸೋದ್ಯಮ ಇಲಾಖೆಗೆ ಬೇರೆ ಯಾವುದಾದ್ರು ಒಂದು ಸ್ಥಳವನ್ನು ಗುರುತಿಸಿ ಕೊಡಬೇಕು. ಈ ಜಾಗವನ್ನು ಕಟ್ಟಿಗೆ ಡಿಪೋ ಆಗಿ ಮುಂದುವರಿಸಬೇಕು ಅಂತ ಹೇಳ್ತೀವಿ. ಮೀನುಗಾರ ಮುಖಂಡ ಉಮೇಶ್ ಮೆಸ್ತಾ ಮಾತನಾಡಿ, ಯಾರದೋ ಲಾಭಕ್ಕಾಗಿ ಕಟ್ಟಿಗೆ ಡಿಪೋ ಸ್ಥಳಾಂತರಿಸುವ ಕಾರ್ಯಕ್ಕೆ ಮುಂದಾದ್ರೆ ಹೊನ್ನಾವರ ಬಂದ್ ಕರೆ ನೀಡುತ್ತೇವೆ ಎಂದರು. ಇಷ್ಟೇ ನಾವು ಹೇಳೋದು, 60-70 ವರ್ಷದಿಂದ ಆ ಕಟ್ಟಿಗೆ ಡಿಪೋ ಅಲ್ಲೇ ಇದೆ. ಯಾವ ಕಾರಣಕ್ಕೆ ಆ ಕಟ್ಟಿಗೆ ಡಿಪೋ ಶಿಫ್ಟ್ ಆಗಬಾರ್ದು? ಯಾಕೆಂದರೆ ಯಾರಿಗೆ ಲಾಭಕ್ಕೆ ಈ ನಮ್ಮ ಹಿಂದೂ ವಿರೋಧ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಕಟ್ಟಿಗೆ ಡಿಪೋ ಇದ್ದಿದ್ದು ಒಂದೇ ಅದು. ಈ ಹೊನ್ನಾವರ ತಾಲೂಕಲ್ಲಿ ಎಷ್ಟು ಮಂದಿ ಹಿಂದೂಗಳು ಇದ್ದಾರೆ, ಅದು ಎಲ್ಲರಿಗೂ ಸಂಬಂಧಪಟ್ಟಿದೆ. ಎಲ್ಲೆಲ್ಲೇ ಜನ ಸತ್ತು ಹೋಗ್ತಾ ಇದ್ದಾರೆ, ಮರಣ ಇಲ್ಲೇ ಮಾಡ್ತಾರೆ. ಹೆರ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲೇ ಮಸಣ ಕಟ್ಕೆ ಇಲ್ಲದೆ ಹಳದಿಪುರ ಹೋಗ್ಬೇಕು, ನಾವು ಮಂಕಿ ಹೋಗ್ಬೇಕು, ಎಲ್ಲ ಕಡೆ ಹೋಗ್ಬೇಕಾಗ್ತದೆ. ಅದು ನಾವು ಇಷ್ಟೇ ನಮ್ಮ ಶಾಸಕರು, ನಮ್ಮ ಸ್ಥಳೀಯ MLA ಅವ್ರಿಗೆ ನಾವು ಹೇಳೋದು ಇಷ್ಟೇ, ಬಂಧುಗಳು ಇಷ್ಟು ಮೊದಲಿಂದ ಹೆಂಗೆ ಇದೆ ಇದು ಕಟ್ಟಿಗೆ ಅಲ್ಲೇ ಇರಬೇಕು. ಆಗುವುದಿಲ್ಲ, ಏನಾದರೂ ಶಿಫ್ಟ್ ಮಾಡಿದ್ರೆ ಈ ಹೊನ್ನಾವರ ಬಂದ್ ಮಾಡಿದ್ರೆ ಖಂಡಿತ ಈ ನಮ್ಮ ಎಲ್ಲ ಧರ್ಮ ಕೂಡಿ ನಾವು ಬಂದ್ ಮಾಡ್ತೇವೆ ಅಂತ ನಾವು ಈ ನಮ್ಮ ತಹಶೀಲ್ದಾರರಿಗೆ, DC ಸಾಹೇಬರಿಗೆ ಹಾಗೂ ಪ್ರದೇಶ ಇದ್ದವರಿಗೆ, ಅರಣ್ಯ ಇಲಾಖೆಯವರಿಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಇದು ಕಟ್ಟಿಗೆ ಬಗ್ಗೆ ನಿಮಗೆ ಅವ್ರ ಮೇಲೆ ಕಾಳಜಿ ಇದ್ದರೆ ನಿಮ್ಮ ಪಕ್ಕದಲ್ಲಿ ಆಫೀಸ್ ಇದೆ, ಖಾಲಿ ಇದೆ, ಅದು ಖಾಲಿ ಇದೆ, ಅಲ್ಲಿ ಕೊಡ್ಬೋದು. ಯಾಕೆ ಒಂದೇ ರೋಡ್ ಅದು. ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೆಸ್ತಾ ಮಾತನಾಡಿ, ಪಟ್ಟಣದಲ್ಲಿ ಈ ಹಿಂದೆ 2 ಕಟ್ಟಿಗೆ ಡಿಪೋ ಇತ್ತು. ಈಗ ಇರುವುದನ್ನು ಸ್ಥಳಾಂತರಿಸಿದ್ರೆ ಹೊನ್ನಾವರದ ಜನತೆಗೆ ಅನ್ಯಾಯವಾಗಲಿದೆ ಎಂದರು. ಶರಾವತಿ ಮುಕ್ತಿಧಾಮದ ಟ್ರಸ್ಟಿ GG ಶಂಕರ್ ಮಾತನಾಡಿ, ಪ್ರಭಾತ ನಗರದಿಂದ ಬಂದರ್ ಪ್ರದೇಶದವರೆಗೆ ಕೌಂಟರ್ ಮಾಡಲು ಸ್ಥಳವಿದೆ. ಹಠಕ್ಕೆ ಬಿದ್ದು ಕೌಂಟರ್ ತೆಗೆಯಲು ಮುಂದಾದ್ರೆ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು. ಅವರು ಇತ್ತೀಚಿನ ದಿನಗಳಲ್ಲಿ ಅದನ್ನೆಲ್ಲ ಹೊರತುಪಡಿಸಿ 4-5 ವರ್ಷಗಳಿಂದ ಈ ಪ್ರವಾಸಿಗರು ಬಂದು ಆಕರ್ಷಣೆ ಆಗ್ತದೆ ನೀರಿಗೆ ಬೋಟಿಂಗ್ನಲ್ಲಿ ತೆಗೆದುಕೊಂಡು ಹೋಗಿ ವಿಹಾರ ಮಾಡಿ ತಗೋಬೋದು ಮಾಡಿದ್ದಾರೆ. ಆ ಭಾಗದಲ್ಲಿ ಅದಕ್ಕೆ ಪ್ರಶಸ್ತವಾಗಿದೆ. ಇದು ಟೂರಿಸಮ್ಗೂ ಒಳ್ಳೆಯದೇ. ಆದರೆ ಅಲ್ಲಿ ಆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಆ ಉದ್ಯಮ ನಿಲ್ಲಿಸಿದ್ರೆ ಭಾಳಷ್ಟು ಜನರಿಗೆ ಉದ್ಯೋಗ ವಂಚನೆ ಆಗ್ತದೆ. ಮತ್ತು ಆ ಭಾಗದ ಅಭಿವೃದ್ಧಿಗಳು ಖಂಡಿತ ಆಗ್ತದೆ. ಯಾಕಂದ್ರೆ ನೈಸರ್ಗಿಕವಾಗಿ ಅಲ್ಲಿ ಚಂದದಂತಲೇ ಜನರು ಆ ಭಾಗಕ್ಕೆ ಹೋಗೋದು. ಅದನ್ನು ಶಿಫ್ಟ್ ಮಾಡೋದ್ರಿಂದ ಅನುಕೂಲ ಅದೆಯೋ ಇಲ್ಲವಂತ ವೈಜ್ಞಾನಿಕವಾಗಿ ಮತ್ತು ಸಮತೋಲನವಾಗಿ ನೋಡಬೇಕಾಗಿದೆ. ಆದರೆ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಅಲ್ಲಿ ಅಡೆತಡೆ ಆಗದಿರುವ ಹಾಗೆ
ಇಲಾಖೆಗಳಿಗೆ ಅದು ಸ್ಫೂರ್ತಿ ಕೊಟ್ಟು ಅಲ್ಲಿ ತೊಂದರೆ ಆಗ್ಲದ ಪುನರ್ ಯೋಚನೆ ಮಾಡಲ್ಲ. ಅಲ್ಲಿ ಒಂದು ಮಾಡ್ಬೋದು. ಓಟ್ ಮಾಲೀಕರೇ ಹೇಳ್ತಾರೆ ನಾವು ಮೂಲ ಮಾಡ್ತಾ ಇದ್ದೋ. ಮೊನ್ನೆ ಸದ್ಯ ಬರುವಂಥ ಪತ್ರಿಕೆ ಗೊತ್ತಿ ಮಾಡಿದ್ರು. ಓಟ್ ಅವ್ರೇನು ಹೇಳ್ತಾರೆ ಯಾಕಂದ್ರೆ ನಮಗೆ 1,500 ರೂಪಾಯಿ ಸಿಗ್ತದೆ. ಬಟ್ ಯಾರ್ಯಾರೋ 2-3 ಸಾವಿರ ನಮ್ಮ ಹೆಸರು ಹೊಡ್ಕೊಂಡು ಹೊಡ್ಕೊಂಡು ಹೋಗ್ತಾರೆ, ನಮ್ಗೆ ಗೊತ್ತಿರೋದಿಲ್ಲ. ಮತ್ತು ಎಷ್ಟೋ ಸಾರಿ ನಾವು ಬೆಳಗಿನ ಸಂಜೆ ನಿಂತು ನಮ್ಗೆ ಪಾಳಿನೇ ಸಿಗೋದಿಲ್ಲ. ದೊಡ್ಡವರು ಯಾರು ಅಂತ ಹೇಳಿಲ್ಲ, ಅವರು ವಿಡಿಯೋ ಬೇಕಾಗಿದೆ, ದೊಡ್ಡವರು 5-6 ಬೋಟ್ ಮಾಡ್ಕೊಂಡಿದ್ದಾರೆ, ಅವರೇ ಎಲ್ಲ ಕ್ಯಾಚ್ ಮಾಡ್ತಾರೆ. ನಾವು ಬೆಳಗಿನ ಸಂಜೆಗೆ ಪಗಾರ ಬೀಳದೆ ಹೋಗೋರಿದ್ದಾರೆ ಅಂತಾರೆ. ಅವರು ಮೂಲ ಮೀನುಗಾರಿಕೆ ನೈದ ದೋಣಿ ನಡೆಸಿದ್ದು ಅವರಾಗೆ ಹೇಳಿದಾರಪ್ಪ ವಿಡಿಯೋ ಸಮೇತ. ನಮ್ಮ ಹತ್ರ ಆಗ್ತಾ ಇಲ್ಲ. ನೋಡಿ, ಸಾಮಾಜಿಕ ಕಾರ್ಯಕರ್ತ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ಪಟ್ಟಣದಲ್ಲಿ 13 ಬೋಟ್ ನಿಲುಗಡೆ ಸ್ಥಳವಿದೆ. ಕಿರಿದಾದ ರಸ್ತೆಯಿಂದ ಸಮಸ್ಯೆ ಆಗುವುದು ನಿಜ. ಅದಕ್ಕೆ ಒನ್ ವೇ ಮಾದರಿಯಲ್ಲಿ ರಸ್ತೆ ನಿರ್ಮಿಸಲು ಅವಕಾಶ ಇದ್ದು ಆ ಕಾರ್ಯಕ್ಕೆ ಮುಂದಾಗಬೇಕಿದೆ ಎಂದರು. ಅಲ್ಲಿ ಟಿಕೆಟ್ ಕೌಂಟರ್ ಮಾಡೋದೆಲ್ಲ ತುಂಬಾ ತಪ್ಪು. ಇದು ಯಾವ ರೀತಿಯಲ್ಲಿ ಅವರು ಮಾಡ್ಲಿಕ್ಕೆ ಹೊರಟಿದ್ದಾರೋ ಅದಕ್ಕೆ ಒಂದು ವೈಜ್ಞಾನಿಕವಾದ ನೆಲೆ ಇದು ಏನೂ ಗೊತ್ತಿಲ್ಲ. ಅದು ಏನೇ ಇರಲಿ, ನಮಗಿರುವಂಥದ್ದು ಒಂದೇ ಡಿಪು, ಅದು ಅಲ್ಲಿಂದ ಅಲಗಾಡಬಾರ್ದು. ಇದು ನಮ್ಮ ಸಾರ್ವಜನಿಕರ ಒಂದು ಹಿತಾಸಕ್ತಿ. ಅದಕ್ಕೆ ಏನಾದರೂ ಅದ್ರ ಮೇಲೂ ಮಾಡೋದಿದ್ರೆ ನಾವೆಲ್ಲ ಸಾರ್ವಜನಿಕರು ಸೇರಿ ನಾವು ಅದಕ್ಕೆ ಹೋರಾಟ ಮಾಡ್ತೇವೆ ಮತ್ತು ಬದ್ಧವಾಗಿ ನಿಲ್ತೇವೆ. ಯಾಕಂದ್ರೆ ನಮ್ಮದು ಹಕ್ಕದು. ನಮ್ಮ ಹಕ್ಕನ್ನು ನೀವು ತೆಗೆದಾಗ ಆ ಹಕ್ಕಿನ ಜೊತೆ ನಾವು ಹೋರಾಡೋದು ನಮ್ಮ ಕರ್ತವ್ಯ. ಮತ್ತು ಇದಕ್ಕೆ ನಾನು ಆವಾಗಲೇ ಅವ್ರಿಗೆ ಹೇಳಿದೆ, ಗಣಪತಿಗೆ ಇದಕ್ಕೆ ಎಲ್ಲ ಊರು ಜನ ಒಟ್ಟಾಗೋದಂತೂ ಖಂಡಿತ. ಅದರಲ್ಲಿ ಯಾವುದೇ ಹಿಂದೂ ಧರ್ಮಕ್ಕಿರುವಂಥ ಒಂದೇ ಕಟ್ಟಿಗೆ ಇರೋದ್ರಿಂದ, ಅದು ಕಟ್ಟಿಗೆ ಡಿಪೋ ಇರೋದ್ರಿಂದ ಮತ್ತು ನಾವೆಲ್ಲರೂ ಒಟ್ಟಾಗಿ ನಾಳೆ ನಾವು ಖಂಡನೆ ಮಾಡ್ತೇವೆ. ಇನ್ನೊಂದು ಮುಖ್ಯವಾದ ವಿಚಾರ, ಅಲ್ಲಿ ಈಗಾಗಲೇ ಹೋಗುವಾಗ ಜನ ಯಾರು ಪ್ರವಾಸಿಗರು ಬಂದಾಗ ಅಲ್ಲಿ ನಿಲ್ಲಿಕ್ಕೆ ಜಾಗ ಇಲ್ಲ. ಬೇರೆಯವರು ನಮ್ಮಂಥವ್ರು ಗಾಡಿ ಪಾಸ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಶಾಲೆ ಮಕ್ಕಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ನೀವು ಟಿಕೆಟ್ ಕೌಂಟರ್ ಮಾಡಿದ್ರೆ ಎದ್ರಿಗೆ ಎಷ್ಟು ಗಾಡಿ ಬಂದು ನಿಲ್ಲೋದಲ್ಲಿ? ಒಂದೊಂದು ಗಾಡಿ ಅವರು ಟಿಕೆಟ್ ತಗೊಂಡು ಹೋಗ್ಬೇಕಾದ್ರೆ ಅಷ್ಟು ಗಾಡಿಯನ್ನು ಪಾರ್ಕ್ ಮಾಡಬೇಡ. ಸ್ವಲ್ಪ ಆದ್ರೂ ಬುದ್ಧಿ ಇದ್ದವರು ಈ ಕೆಲಸ ಮಾಡೋದಿಲ್ಲ. ಅವ್ರು ಯಾರೇ ಇರಲಿ, ಪ್ರವಾಸೋದ್ಯಮದಲ್ಲಿ ಯಾರೇ ಇರಲಿ, ಯಾಕಂದ್ರೆ ಸ್ವಲ್ಪ ಮನುಷ್ಯ ಬುದ್ಧಿ ಇರ್ಬೇಕು. ಒಂದು ಕೆಲಸ ಮಾಡ್ಬೇಕು, ನೀವು ಪ್ರವಾಸೋದ್ಯಮದಲ್ಲಿ ಬನ್ನಿ. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಪ್ರಮುಖರು ಇದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು, ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್.
ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.